ಮಾಡುವುದನ್ನು ಬಿಟ್ಟು ಮೈ ಮೇಲೆ ಇರ್ತಕ್ಕಂಥ ಬಟ್ಟೆ ಎಲ್ಲ ತೆಗೆದು ಒಗದು ನಿಜ, ಆದ್ರೆ ಕೂದಲುಗಳಿಂದ ಮೈಯರ ಯಾಕೆ ಮುಚ್ಚಿಕೊಂಡು ಬಂದು, ಇನ್ನೂ ಶರೀರದ ಮೇಲೆ ನಿನಗೆ ಮೋಹ ಇದ್ದಂಗೆ ಐತಿಲ್ಲ ಅಂತ ತಿಳ್ಕೊಂಡು ಇಂಥ ಕಠೋರವಾಗಿರ್ತಕ್ಕಂಥ ಪ್ರಶ್ನೆ ಯಾವಾಗ ಕೇಳಿದ್ರೋ ಮಹಾದೇವಿಯನ್ನು ಧೈರ್ಯ ಗುಂದಲಿಲ್ಲ, ಅಧೈರ್ಯ ಆಗಲಿಲ್ಲ. ಬಹಳ ದಿಟ್ಟ ಹೆಣ್ಮಗಳು. ಯಾಕ ಈ ಕೇಶವೆಂಬ ಸೀರೆಯನ್ನ ನಾನು ಮುಚ್ಕೊಂಡು ಬಂದೆ ಅನ್ನೋದಕ್ಕೆ ಉತ್ತರ ಹೇಳ್ತಾಳ. ಎಂಥ ಮಾತು! ಫಲಪಕ್ವವಾದಲ್ಲದೆ ಹೊರಗಣ ಸಿಪ್ಪೆ ಒಪ್ಪಗೆಡದು. ಕಾಮನ ಮುದ್ರೆಯ ಕಂಡು ನಿಮಗೆ ನೋವಾದಿತ್ತೆಂದು ಆ ಭಾವದಿಂದ ಮುಚ್ಚಿದೆ ಎಲ್ಲದೆ ಕಾಡದಿರಣ್ಣ ಚನ್ನ ಮಲ್ಲಿಕಾರ್ಜುನ ದೇವನ ಒಳಗಾಗಿದವಳ. ಅಯ್ಯ ಪ್ರಭುದೇವರೇ, ಈ ಕೂದಲುಗಳಿಂದ ಮೈಯಾದರೂ ಕೂಡ ಯಾಕೆ ಮುಚ್ಕೊಂಡು ಬಂದಿ ಅಂತ ತಿಳ್ಕೊಂಡು ಕೇಳ್ತಿರಲ್ಲ. ಎಂಥ ಪ್ರಶ್ನೆ ಪ್ರಭುದೇವರೇ ಇದು! ಒಂದು ಹಣ್ಣು ಆಗ್ಯದ ಅನ್ನೋದಕ್ಕೆ ಸಾಕ್ಷಿ ಏನು? ಈಗ ಒಂದು ಸೇಬು ಹಣ್ಣು ಐತಿ ತಂಗಿ, ಅದು ಚಲೋ ಹಣ್ಣು ಆಗೈತಿ ಅನ್ನೋದಕ್ಕೆ ಸಾಕ್ಷಿ ಏನು? ಮ್ಯಾಲ ಬಣ್ಣ ಬಂದಿರ್ತದಲ್ಲ, ಹಳದಿನೋ ಕೆಂಪೋ. ಇವತ್ತು ಒಂದು ಮಾವಿನ ಫಲ ಚೆನ್ನಾಗಿ ಫಲ ಆಗ್ಯದ ಅನ್ನೋದಕ್ಕೆ ಏನು ಸಾಕ್ಷಿ? ಮ್ಯಾಲ ಬಣ್ಣ ಬದಲಾಗಿರ್ತದ. ಫಲಪಕ್ವವಾದಲ್ಲದೆ ಹೊರಗಣ ಸಿಪ್ಪೆ ಒಪ್ಪಗೆಡದು. ಯಾವಾಗ ಆ ಹಣ್ಣಿನೊಳಗಿರ್ತಕ್ಕಂಥ ಸತ್ವ ಅದು ಪಕ್ವ ಆಗಿರ್ತದ, ಪಕ್ವ ಆದಮೇಲೆ ಹೊರಗಿನ ಸಿಪ್ಪಿಗೆ ಬಣ್ಣ ಬಂದಿರ್ತದ. ಹಂಗ ಪ್ರಭುದೇವರೇ, ನಾನು ಕೂಡ ಆ ಹಣ್ಣು ಯಾವ ರೀತಿಯಾಗಿ ಪಕ್ವವಾಗಿದೆಯೋ ಪಕ್ವವಾಗಿರ್ತಕ್ಕಂಥವಳು. ಒಬ್ಬ ರಾಜನ ಸುಖದ ಸುಪ್ಪತ್ತಿಗೆಯನ್ನೆಲ್ಲ ತ್ಯಾಗ ಮಾಡಿ ಈ ಪ್ರಪಂಚದ ವೈಭೋಗಗಳ ಏನೂ ನನಗೆ ಬೇಕಾಗೇ ಇಲ್ಲ ಅಂತ ತಿಳ್ಕೊಂಡು ಹುಟ್ಟಿರ್ತಕ್ಕಂಥ ಸೀರೆ ಕುಪ್ಪಸಗಳನ್ನು ತ್ಯಾಗ ಮಾಡಿ ಕೂದಲುಗಳಿಂದ ಮೈ ಮುಚ್ಕೊಂಡು ಇಲ್ಲಿವರೆಗೂ ಕೂಡ ಬಂದಿನಿ ಅಂತಂದ್ರೆ ಈ ಹಣ್ಣು ಪಕ್ವ ಆಗ್ಯದಂತ ತಿಳ್ಕೊಳ್ಬೇಕು. ನಾನು ಆಧ್ಯಾತ್ಮಿಕ ಸಾಧನೆಯಿಂದ, ಶಿವಯೋಗ ಸಾಧನೆಯಿಂದ, ಸದ್ಗುಣ ಸದಾಚಾರದಿಂದ ನಾನು ಪರಿಶುದ್ಧಳಿದ್ದೇನೆ ಅಂತ ನೀವು ತಿಳ್ಕೊಳ್ಬೇಕು. ಆದ್ರೆ ಕೂದಲಾದರೂ ಕೂಡ ಯಾಕೆ ಮೈ ಮುಚ್ಕೊಂಡು ಬಂದಿದ್ದೀವಿ ಕೂದಲುಗಳು ಅಂತ ತಿಳ್ಕೊಂಡು ನೀವು ಕೇಳಿದ್ದೆ. ಆದ್ರೆ ಕಾಮನ ಮುದ್ರೆಯ ಕಂಡು ನಿಮಗೆ ನೋವಾದಿತ್ತೆಂದು ಆ ಭಾವದಿಂದ ಮುಚ್ಚಿದೆಯಲ್ಲದೆ ಬೇರೆ ಏನು ಕಾರಣ ಅಲ್ಲ. ಯಾವ ಕಾರಣಕ್ಕಾಗಿ ನನ್ನ ಶರೀರವನ್ನು ಮುಚ್ಕೊಂಡು ಬಂದಿನಿ ಅಂತಂದ್ರೆ, ಈ ಶರೀರದಲ್ಲಿ ಇರ್ತಕ್ಕಂಥ ಕಾಮನ ಮುದ್ರೆ ಈ ಪ್ರಪಂಚಕ್ಕೆ ತೋರಿಸಬಾರ್ದು. ಯಾಕ? ಮನಸ್ಸು ಅಪವಿತ್ರ ಆಗ್ತದ ಅನ್ನೋ ಕಾರಣಕ್ಕಾಗಿ. ನಾನೇನು ಪವಿತ್ರನೇ, ನನ್ನ ಶರೀರವನ್ನು ಯಾಕೆ ಮುಚ್ಕೊಂಡು ಬಂದಿನಿ ಅಂತಂದ್ರೆ ನನ್ನ ಸಲುವಾಗಿ ಅಲ್ಲ, ನಿಮ್ಮ ಸಲುವಾಗಿ ಈ ಶರೀರವನ್ನು ಮುಚ್ಕೊಂಡು ಬಂದಿನಿ ಅಂತಾಳ ಅವಳು. ಕಾಮನ ಮುದ್ರೆಯ ಕಂಡು ನಿಮಗೆ ನೋವಾದಿತ್ತೆಂದು. ಮಹಾದೇವಿ ಅಂತಂದ್ರೆ ಗುರುಲಿಂಗ ದೇವರ ಶಿಷ್ಯಳು. ಅವಳಿಂದ ದೀಕ್ಷೆಯನ್ನು ಪಡ್ಕೊಂಡು ಅನುಗ್ರಹ ಪಡ್ಕೊಂಡವಳು. ಒಳ್ಳೆಯ ದಂಪತಿಗಳಾಗಿರ್ತಕ್ಕಂಥ ಯಾರು ತಂದೆ ತಾಯಿ ಹೆಸರೇನ್ರಿ? ಸುಮತಿ ನಿರ್ಮಲ ಶೆಟ್ಟಿಯ ಮಗಳಾಗಿ ಒಳ್ಳೆಯ ಧರ್ಮವಂತಳಾಗಿ ಇಂಥ ಅನುಭವ ಮಂಟಪಕ್ಕೆ ಬರಬೇಕಾಗಿತ್ತು ಅಂತಂದ್ರೆ ಯಾವ ರೀತಿಯಾಗಿ ಬರಬೇಕು ಎಂಬತಕ್ಕಂಥ ಸಾಮಾನ್ಯ ಜ್ಞಾನವೂ ಕೂಡ ಇಲ್ಲೇನೋ ಅಂತ ತಿಳ್ಕೊಂಡು ನಿಮ್ಮ ಮನಸ್ಸಿಗೆ ನೋವಾಗಬಾರ್ದು ಅಂತ ತಿಳ್ಕೊಂಡು ಈ ಕೂದಲುಗಳಿಂದ ಮೈ ಮುಚ್ಕೊಂಡಿನೇ ಹೊರತು ಮತ್ಯಾವ ಕಾರಣಕ್ಕಾಗಿಯೂ ಕೂಡ ಅಲ್ಲ ಅಂತಳ ಮಹಾದೇವಿ. ಇಂಥ ಒಂದಲ್ಲ ಎರಡಲ್ಲ 108 ಪ್ರಶ್ನೆಗಳನ್ನು ಕೇಳ್ತಾರೆ. ಸಾಕಷ್ಟು ಪ್ರಶ್ನೆಗಳದಾವ. ಅದನ್ನು ಹೇಳಬೇಕು ಅಂತಂದ್ರೆ ಒಂದು ದಿವಸ ನಮಗೆ ಇಲ್ಲಿ ಸಾಲೋದಿಲ್ಲ. ಸುಮ್ಮನೆ 1-2 ವಚನಗಳನ್ನು ಹೇಳಿದ್ದೇನೆ. ಯಾವಾಗ ಇಂತಿಂಥ ಕಠಿಣ ಪ್ರಶ್ನೆಗಳನ್ನು ಕೇಳ್ತಾರೆ ಅದಕ್ಕೆ ಸಮರ್ಥವಾಗಿರ್ತಕ್ಕಂಥ ಉತ್ತರ ಕೊಡ್ತಾಳ ಮಹಾದೇವಿ. ಆವಾಗ ಅಲ್ಲಮ ಪ್ರಭುದೇವರಂತಾರ, ಇದು ಲೇಸಾಯಿತ್ತು. ತುಂಬಿದ ಲೆಕ್ಕಕ್ಕೆ ಮತ್ತೊಂದು ಕಡೆಗಾಣಿಸುವಂತೆ ಸ್ಥಾಣುವಿನ ಮರೆಯ ಚೋರನಂತೆ ಎಲ್ಲಿ ನೋಡಿದೊಡೆಯೋ ಗುಹೇಶ್ವರನೆಂಬ ಭಾವ ಒಂದಾಯಿತ್ತು. ಶರಣು ಶರಣಾರ್ಥಿಯಲೆ ತಾಯೇ ಶರಣು ಶರಣಾರ್ಥಿ ಅಂದರು ನೋಡ್ರಿ. ಮಹಾದೇವಿ ವಯಸ್ಸಿನಾಗ ಸಣ್ಣವಳವ ನೀನು, ಆದ್ರೆ ಜ್ಞಾನದೊಳಗ ನನಕ್ಕಿಂತ ದೊಡ್ಡವಳು. ತುಂಬಿದ ಲೆಕ್ಕಕ್ಕೆ ಮತ್ತೊಂದು ಕಡೆಗಾಣಿಸುವಂತೆ. ನೋಡ್ರಿ ನಮ್ಮ ಶರಣರ ವಚನಗಳು ಎಷ್ಟು ಅದ್ಭುತ. ಈಗ ನಮ್ಮ ಎಲ್ಲಪ್ಪಗೆ ಕೇಳ್ತೀನಿ, ತಮ್ಮ 10 ಕೂಡಿಸೋರು ಎಷ್ಟು? 20. ಇವರಿಗೆ ಕೇಳ್ತೀನಿ 10 ಕೂಡಿಸೋರು ಎಷ್ಟು? 20. ನಿಮಗೆ ಕೂಡ ಕೇಳ್ತೀನಿ 10 ಕೂಡಿಸಿದ್ರೆ, ಇವರಿಗೆ ಕೇಳಿದ್ರು 10 ಕೂಡಿಸಿದ್ರೆ
ಸಾವಿರ ಅಲ್ಲ, ಲಕ್ಷ ಅಲ್ಲ, ಕೋಟಿ ಮಂದಿಗೆ ಕೇಳಿದ್ರು ಸಹಿತ 10 ಕುಡಿದ್ರ 20 ಅನ್ನೋದು ಹೆಂಗ ಸರಿಯಾದ ಉತ್ತರವೋ ಹಂಗ 100 ಅಲ್ಲ 1000 ಪ್ರಶ್ನೆ ಕೇಳಿದ್ರು ಕೂಡ ತಾಯಿ ನೀ ಸರಿಯಾದ ಉತ್ತರನೇ ಕೊಡ್ತಿ, ನೀ ದೊಡ್ಡವಳು ಅಂತ ತಿಳ್ಕೊಂಡು ಶೂನ್ಯ ಪೀಠದಿಂದ ಇಳಿದು ಅಕ್ಕ ಮಹಾದೇವಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ. ಯಾರು? ಅಲ್ಲಮ ಪ್ರಭುದೇವರು. ಅಲ್ಲಮ ಪ್ರಭುದೇವರು ಸಾಮಾನ್ಯರೇನು? ಮಾಯೆಯನ್ನು ಗೆದ್ದಿರ್ತಕ್ಕಂಥ ಮಹಾನ್ ಯೋಗಿ, ಶೂನ್ಯ ಪೀಠದ ಅಧಿಪತಿ. ಒಬ್ಬ 16 ವಯಸ್ಸಿನ ಆ ಮಹಾದೇವಿಗೆ ಶೂನ್ಯ ಪೀಠದಿಂದ ಇಳಿದು ಬಂದು ನೀ ನನಗಿಂತಲೂ ದೊಡ್ಡವಳು ಅಂತ ತಿಳ್ಕೊಂಡು ನಮಸ್ಕಾರ ಮಾಡ್ತಾಳ ಅಂತಂದ್ರ ಯವ್ವಾ ಮಹಾದೇವಿ ಎಂಥವಳು. ಮಹಾದೇವಿ ಅಂತಂದ್ರೆ ಏನು? ನೀವು ಎಂಥವರು, ಹೆಣ್ಣು ಮಕ್ಕಳು ಎಂಥವರು, ಸಾಮಾನ್ಯರೇನು? ಹೆಣ್ಣು ಅಂತಂದ್ರೆ ಸಾಮಾನ್ಯ ಅಲ್ಲ, ಎಂಥ ಶಕ್ತಿ ಇರ್ತದ ಅನ್ನೋದಕ್ಕ ಅನುಭವ ಮಂಟಪ ಇವತ್ತು ಇಲ್ಲಿ ಸಾಕ್ಷಿಯಾಗಕತ್ತದ. ಯಾವಾಗ ಅಲ್ಲಮ ಪ್ರಭುದೇವರೇ ಸಾಷ್ಟಾಂಗ ನಮಸ್ಕಾರ ಮಾಡಿದ್ರು, ಅಲ್ಲಿ ಇರ್ತಕ್ಕಂಥ 770 ಶರಣೀರೆಲ್ಲರೂ ಕೂಡ ಅಕ್ಕ ಮಹಾದೇವಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದ್ರು. ಚನ್ನಬಸವಣ್ಣವರಂತಾರ, ಆದ್ಯರ 60 ವಚನಕ್ಕೆ ದಂಡನಾಯಕರ 20 ವಚನ, ದಂಡನಾಯಕರ 20 ವಚನಕ್ಕೆ ಪ್ರಭುದೇವರ 10 ವಚನ, ಪ್ರಭುದೇವರ 10 ವಚನಕ್ಕೆ ಅಜಗಣ್ಣನ 5 ವಚನ, ಅಜಗಣ್ಣನ 5 ವಚನಕ್ಕೆ ಮಹಾದೇವಿ ಅಕ್ಕಳ 1 ವಚನ ನಿರ್ವಚನ ಕಾಣ. ನೋಡ್ರಿ ಚನ್ನಬಸವಣ್ಣವರಂತಾರ, ಮಹಾದೇವಿಯ ಅಕ್ಕನ 1 ವಚನ ನಿರ್ವಚನ. ಏನು ಪುರಾತನರು ಬಸವಾದಿ ಪ್ರಮತರು ಏನೇನು ವಚನಗಳ ಬರೆದಾರಲ್ಲ, ಏನು ಅವರಲ್ಲಿ ಇರ್ತಕ್ಕಂಥ ಜ್ಞಾನ ಅದ ಅಲ್ಲ, ಎಲ್ಲರಿಗಿಂತ ಹೆಚ್ಚಿನ ಜ್ಞಾನ ಮಹಾದೇವಿ ಅಕ್ಕ ನಿನ್ನ ಜ್ಞಾನ ಅಂತ ತಿಳ್ಕೊಂಡು ಯಾವಾಗ ಚನ್ನಬಸವಣ್ಣವ್ರು ಹೇಳಿದ್ರು, ಅಲ್ಲೇ ಇರ್ತಕ್ಕಂಥ ಸೊನ್ನಲಾಪುರದ ಸಿದ್ದರಾಮೇಶ್ವರರು ಹೇಳ್ತಾರ, ಹೆಣ್ಣಲ್ಲ, ಹೆಣ್ಣು ರಕ್ಕಸಿಯಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಹೆಣ್ಣು ಅಂತಂದ್ರೆ ಈ ಪ್ರಪಂಚದ ಜನ ಏನೋ ಸಾಮಾನ್ಯಳು ಅಂತ ತಿಳ್ಕೊಂಡಾರ, ಮಕ್ಕಳನ್ನು ಹೆರ್ತಕ್ಕಂಥ ಯಂತ್ರ ಅಂತ ತಿಳ್ಕೊಂಡಾರ, ಸೇವೆಯನ್ನ ಮಾಡ್ತಕ್ಕಂಥ ಆಳು ಅಥವಾ ದಾಸಿ ಅಂತ ತಿಳ್ಕೊಂಡಾರ. ಆದ್ರೆ ಗಂಡಿಗಿಂತ ಹೆಣ್ಣು ಸಾಮಾನ್ಯಳಲ್ಲ, ಗಂಡಿನಷ್ಟೇ ಸಮರ್ಥಳು ಎಂಬತಕ್ಕಂಥದ್ದನ್ನ ಮಹಾದೇವಿ ಈ ಅನುಭವ ಮಂಟಪದೊಳಗೆ ಮಾಡಿ ತೋರಿಸಿದ್ರು ಅಂತ ತಿಳ್ಕೊಂಡು ಎಲ್ಲ ಶರಣೀಯರು, ಅದರಲ್ಲಿ ವಿಶ್ವಗುರು ಬಸವಣ್ಣನವರಂತಾರೆ, ಹೆಂಗೂಸಿ ನಂಗವ ನೋಡಿರೆ ಪುರಾತನರು, ಬಾಲತನದಂಗವ ನೋಡಿರೆ ಪುರಾತನರು, ಬ್ರಹ್ಮವನಾಚರಿಸಿ ತನ್ನ ಮಲೆದಿಪ್ಪ ನೋಡಿರೆ ಲಿಂಗವಂತರು, ತನ್ನಲ್ಲಿ ತಾನು ನಿಶ್ಚಯವಾಗಿ ಭಾಷೆ ಬೀಸರ ಒಗದೆ ಇರುವು ಕೂಡಲ ಸಂಗಮ ದೇವರಲ್ಲಿ ನಮ್ಮ ಮಹಾದೇವಿ ಅಕ್ಕಂಗಾಯಿತ್ತು. ಮಹಾದೇವಿ ಅವ್ವ ನೀನು ದೊಡ್ಡವಳವ್ವ. ಎಷ್ಟು ದೊಡ್ಡವಳು ಅಂತಂದ್ರ ಏನು ಈ ಪ್ರಪಂಚ ಅದಲ್ಲ, ಈ ಪ್ರಪಂಚದ ಜನರಿಗೆ ನೀನೇನದಿಯಲ್ಲ, ಈ ಪ್ರಪಂಚದ ಎಲ್ಲ ಜನರಿಗೂ ಕೂಡ ನೀನು ಅಕ್ಕಳ ಸ್ವರೂಪಳು ಅಂತ ತಿಳ್ಕೊಂಡು ಮಹಾದೇವಿಗೆ ಅಕ್ಕ ಮಹಾದೇವಿ ಅಂತ ಬಿರುದನ್ನು ಕೊಟ್ಟರು ವಿಶ್ವಗುರು ಬಸವಣ್ಣನವರು. ನೋಡ್ರಿವಾ, ಮಹಾದೇವಿಗೆ ಅಕ್ಕ ಅನ್ನೋ ಬಿರುದು ಬರಬೇಕಾಗಿತ್ತು ಅಂತಂದ್ರೆ ಸಾಮಾನ್ಯವಾಗಿ ಬರಲಿಲ್ಲ. ಇಷ್ಟೊಂದು ತಪಸ್ಸು, ಇಷ್ಟೊಂದು ಪರೀಕ್ಷೆ. ಬಸವಣ್ಣನವರಿಗೆ ಅಣ್ಣ ಬಸವಣ್ಣ ಎಂಬತಕ್ಕಂಥ ಬಿರುದು ಬರಬೇಕಾಗಿತ್ತು ಅಂತಂದ್ರೆ ಹಂಗ ಬರಲಿಲ್ಲ. ಏನದು? ಭಕ್ತಿಯ ಭಾಂಡಾರಿಯಾದ, ಜ್ಞಾನದ ಖಣಿಯಾದ, ಸಾಮರಸ್ಯದ ಸಾರವಾದ, ಹೌದಲ್ಲ? ಇಷ್ಟೆಲ್ಲ ಆದ ಬಳಿಕ ಬಸವಣ್ಣನವರಿಗೆ ಅಣ್ಣ ಬಸವಣ್ಣ ಭಕ್ತಿ ಭಾಂಡಾರಿ. ಪ್ರಭುದೇವರಿಗೆ ಅಲ್ಲಮ ಪ್ರಭುದೇವರು ಅಂತ ಹೆಸರು ಬರಬೇಕಾಗಿತ್ತು ಅಂತಂದ್ರೆ ಹಂಗ ಬರಲಿಲ್ಲ. ಮಾಯನ್ನು ಗೆದ್ದಾಗ ಅಲ್ಲಮ ಪ್ರಭುದೇವರು ಅಂತ ಹೆಸರು ಬಂತು. ಹಂಗೋ ಇಲ್ಲಿ ನಮ್ಮ ಖೇಡಗಿಯ ಗ್ರಾಮದಲ್ಲಿಯೂ ಕೂಡ ಒಂದಲ್ಲ ಎರಡಲ್ಲ 61 ಪೂರೈಸಿರ್ತಕ್ಕಂಥ 61 ವರ್ಷ ಪೂರೈಸಿರ್ತಕ್ಕಂಥ ನಮ್ಮ ಶಿವಬಸವ ರಾಜೇಂದ್ರ ಸ್ವಾಮಿಗಳಿಗೂ ಕೂಡ ಬಹಳ ದೊಡ್ಡ ತಪಸ್ವಿಗಳು, ಶಾಪಾನುಗ್ರಹ ಸಮರ್ಥರು, ಮಹಾನ ಲಿಂಗ ಪೂಜಾ ಲೋಲರು, ಪೂಜ್ಯಪಾದರು. ಅಷ್ಟೇ ಅಲ್ಲ, ಬಂದವರ ಸಂಕಷ್ಟಗಳನ್ನು ದೂರ ಮಾಡ್ತಕ್ಕಂಥ ಮಹಾತ್ಮ ಎಂಬತಕ್ಕಂಥ ಬಿರುದು ಕೂಡ ಹಂಗ ಬರಲಿಲ್ಲ. ಅವರು ಮಾಡಿರ್ತಕ್ಕಂಥ ಪೂಜಾ ಜಪ ತಪ ಅನುಷ್ಠಾನ ಯಾರು ಎಂಥದೇ ನೋವು ತಗೊಂಡು ಬರಲಿ, ಎಂಥದೇ ಕಷ್ಟ ಕಾರ್ಪಣ್ಯಗಳನ್ನು ತಗೊಂಡು ಬರಲಿ,
ಬಡವ ಬಲ್ಲಿದ ಆ ಜಾತಿ ಈ ಜಾತಿ ಯಾವುದೇ ರೀತಿಯ ಭೇದವನ್ನು ಮಾಡದೆ ಎಲ್ಲರೂ ನನ್ನವರು ಎಂಬತಕ್ಕಂಥ ಒಪ್ಪಿಕೊಳ್ಳುವ ದೊಡ್ಡ ಗುಣ ಇದ್ದ ಕಾರಣಕ್ಕಾಗಿಯೇ ಇವತ್ತು ಅವರ ಕಾರ್ಯಕ್ರಮ ಷಷ್ಠಬ್ದಿ ಪೂರ್ತಿ ಕಾರ್ಯಕ್ರಮ ಒಬ್ಬರಲ್ಲ ಇಬ್ಬರಲ್ಲ ಸಾವಿರಾರು ಸದ್ಭಕ್ತರ ಸಮ್ಮುಖದಲ್ಲಿ ಅನೇಕ ಪರಮ ಪೂಜ್ಯರ ಸಾನ್ನಿಧ್ಯದಲ್ಲಿ ಇಂಥದೊಂದು ಕಾರ್ಯಕ್ರಮ ನಡೀತದ ಅಂತಂದ್ರೆ ಇದು ಹಂಗ ಅಲ್ಲ. ಅವರು ಮಾಡಿರ್ತಕ್ಕಂಥ ತ್ಯಾಗ, ಅವರು ಮಾಡಿರ್ತಕ್ಕಂಥ ತ್ಯಾಗ, ಅವರು ಪಟ್ಟಿರ್ತಕ್ಕಂಥ ಕಷ್ಟ, ಅವರು ಮಾಡಿರ್ತಕ್ಕಂಥ ಅನುಷ್ಠಾನದ ಬಲ ಎಂಬತಕ್ಕಂಥದ್ದನ್ನು ನಾವಿಲ್ಲಿ ಯಾರೂ ಕೂಡ ಮರಿಬಾರ್ದು. ಅದಕ್ಕೆ ಇಲ್ಲಿ ಅಕ್ಕ ಮಹಾದೇವಿ ಯಾವ ರೀತಿಯಾಗಿ ಕಲ್ಯಾಣಕ್ಕೆ ಬಂದಳು, ಯಾವ ರೀತಿಯಾಗಿ ಆ ಅಗ್ನಿ ಪರೀಕ್ಷೆಯಲ್ಲಿ ಗೆದ್ದಳು ಎಂಬತಕ್ಕಂಥ ವಿಚಾರ ನಾವು ಇವತ್ತಿನ ದಿವಸ ಬಸವ ಪುರಾಣದಲ್ಲಿ ಕೇಳ್ತಾ ಇದ್ದೀವಿ. ನಾಳೆ ಏನು ತಂಗಿ? ಬಸವ ಪುರಾಣ ಮುಕ್ತಾಯ ಮಂಗಲ. ಇನ್ನು ಅಕ್ಕ ಮಹಾದೇವಿಯ ಪ್ರಸಂಗ ಹಿಂಗಿರಬೇಕಾಗಿತ್ತು ಅಂತಂದ್ರೆ ಇನ್ನು ನಾಳೆ ಕಲ್ಯಾಣದ ಕ್ರಾಂತಿ ಕೇಳಿರೇನು ಹೆಸರ? ಕಲ್ಯಾಣ ಕ್ರಾಂತಿ ಅನ್ನೋದು ಜಗತ್ ಪ್ರಸಿದ್ಧವಾಗಿರ್ತಕ್ಕಂಥ ಕ್ರಾಂತಿ. ಇದು ಯಾವ ಕಾರಣಕ್ಕಾಗಿ ಕಲ್ಯಾಣದೊಳಗೆ ಕ್ರಾಂತಿ ಆತು ಅನ್ನೋದು ಭಾಳ ಅದ್ಭುತವಾಗಿರ್ತಕ್ಕಂಥ ಪ್ರಸಂಗ. ನಾಳೆ ಕೇಳಲಿಕ್ಕೆ ಯಾರೂ ಕೂಡ ಮರಿಬಾರ್ದು, ತಪ್ಪಿಸಬಾರ್ದು ಎಂಬತಕ್ಕಂಥ ಮಾತನ್ನು ಹೇಳ್ತಾ ಇವತ್ತು ನೋಡ್ರಿ, ಮಠದ ಅಂಗಳ ಇಷ್ಟು ದೊಡ್ಡದಿದ್ರೂ ಸಹಿತ ಕೂತ್ಕೊಳ್ಳೋಕೆ ಇವತ್ತು ಜಾಗ ಸಿಗ್ತಾ ಇಲ್ಲ. ಅಷ್ಟೊಂದು ಭಯ ಭಕ್ತಿಯಿಂದ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದೀರಿ ಮತ್ತು ಬಸವ ಪುರಾಣವನ್ನು ಕೇಳ್ತಾ ಇದ್ದೀರಿ. ಎಂಥ ಸೌಭಾಗ್ಯ ಅಂತಂದ್ರೆ ನಿನ್ನೆ ನೋಡ್ರಿ, ಇಲ್ಲಿ ತನಕ ಎಷ್ಟು ಜನ ಜಗದ್ಗುರುಗಳು ಬಂದರು ನಿಮ್ಮ ಊರಿಗೆ ತಂಗಿ. ಸಣ್ಣ ಊರ, ಕರ್ನಾಟಕದ ಕೊನೆಯ ಊರ, ಆ ಕಡೆ ಮಹಾರಾಷ್ಟ್ರ. ಮುಂಡರಿಗೆ ಜಗದ್ಗುರುಗಳು ಬಂದರು, ಹೌದಲ್ಲ? ಮುಂಡರಿಗೆ ಜಗದ್ಗುರುಗಳು ಬಂದರು, ಸಿರಹಟ್ಟಿ ಜಗದ್ಗುರುಗಳು ಬಂದರು, ಸುತ್ತೂರು ಜಗದ್ಗುರುಗಳು ಬಂದರು, ಮತ್ತು ಶ್ರೀಶೈಲ ಜಗದ್ಗುರುಗಳು ಬಂದರು, ಹುಬ್ಬಳ್ಳಿ ಜಗದ್ಗುರುಗಳು ಬಂದರು, ಶಿರಹಟ್ಟಿ ಜಗದ್ಗುರುಗಳು ಬಂದರು. ಒಬ್ಬರಲ್ಲ ಇಬ್ಬರಲ್ಲ ನೂರಾರು ಜನ ಬಂದು ನಿಮ್ಗೆಲ್ಲರಿಗೂ ಕೂಡ ದರ್ಶನವನ್ನು ಕೊಡ್ತಾ ಇದ್ದಾರೆ ಅಂತಂದ್ರೆ ಖೇಡ್ಗಿ ಗ್ರಾಮದ ಇತಿಹಾಸದೊಳಗೆ ಬಂಗಾರದ ಅಕ್ಷರದೊಳಗೆ ಬರೆದಿಡಬೇಕು ತಂಗಿ. ಯಾವ ಅಕ್ಷರದಾಗ? ಬಂಗಾರ ಅಕ್ಷರದೊಳಗೆ ಬರೆದಿಡಬೇಕು. ಈ ಖೇಡ್ಗಿ ಗ್ರಾಮದ ಇತಿಹಾಸದೊಳಗೆ ನ ಭೂತೋ ನ ಭವಿಷ್ಯ ನೀತಿ ಅನ್ನುವ ರೀತಿಯೊಳಗೆ ತಾವೆಲ್ಲರೂ ಕೂಡ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದೀರಿ. ಹೀಗಾಗಿ ತಮ್ಮೆಲ್ಲರ ಒಂದು ಭಕ್ತಿ ದೊಡ್ಡದು ಎಂಬತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಯಾರು ಹೇಳಬಾರ್ದು. ಮೊದಲನೇ ಮಾತು ಏನು? ಯಾರು ಹೇಳಬಾರ್ದು. ಯಾಕೆ? ಪುರಾಣ ಮುಗಿದ ಕೂಡಲೇ ಹಂಗೆ ಪ್ರಸಾದಕ್ಕೆ ಹೋಗಿಬಿಡ್ತಿದ್ರಿ, ಇನ್ನು ತುಲಾಭಾರ ನಡೀತವ ಅದು ಇದು ಅಂತ. ಹಂಗಲ್ಲ, ಯಾರ್ಯಾರು ಬರಾಕತ್ತಾರ, ಇನ್ನು ವಿಶೇಷ ಕಾರ್ಯಕ್ರಮ ಶುರು ಆಗ್ಯದ. ದೊಡ್ಡ ದೊಡ್ಡ ಸ್ವಾಮಿಗಳು ಬರಾಕತ್ತಾರ, ಅವ್ರು ಆಶೀರ್ವಚನ ಮಾಡ್ತಾರೆ ನಿಮ್ಮ ಬಗ್ಗೆ, ನಿಮ್ಮೂರ ಬಗ್ಗೆ, ನಿಮ್ಮ ಅಜ್ಜವ್ರ ಬಗ್ಗೆ 2 ಒಳ್ಳೆಯ ಮಾತುಗಳನ್ನು ಹೇಳ್ತಾರೆ. ಅದನ್ನು ನೀವು ಕೇಳಲಿಲ್ಲ ಅಂತಂದ್ರೆ ಮತ್ತು ಏನು ಪ್ರಯೋಜನ ತಂಗಿ? ಅದಕ್ಕೆ ಯಾರು ಹೇಳಕ್ಕೆ ಹೋಗಬೇಡ್ರಿ. ಭಾಳ ಆದರೂ ಒಂದು ಅರ್ಧ ಗಂಟೆ